ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಏನೇನು ಮಾಡ್ಕೊಂಡಿದ್ದೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಬೆಳಗ್ಗೆ ತಿಂಡಿಗೆ ಹೆಲ್ದಿಯಾಗಿ ಒಂದು ರಾಗಿ ರೊಟ್ಟಿ, ಮಸಾಲೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಹಿಂದಿನ ದಿನ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಕಾರ್ನು, ಟೊಮ್ಯಾಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಅದು ಮಿಕ್ಸ್ಚರ್ ಮಿಕ್ಕಿತ್ತು, ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ. ಜೊತೆಗೆ ಈರುಳ್ಳಿ ಚಾಪರ್ನಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಸಬ್ಸಿಗೆ ಸೊಪ್ಪು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಿಂದಿನ ದಿನವೇ ನಾನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಮೂಲಂಗಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅಕ್ಕಿ ಮಸಾಲೆ ರೊಟ್ಟಿಗಾಗಿರ್ಬೋದು, ರಾಗಿ ಮಸಾಲೆ ರೊಟ್ಟಿಗಾಗಿರ್ಬೋದು, ನೀವೇನಾದರೂ ಮೂಲಂಗಿ ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸಾಮಾನ್ಯ ಮೂಲಂಗಿ ತಿನ್ನಲ್ಲ ಅಂತ ಅಂತಾರೆ ನೋಡಿ, ಆವಾಗ ನೀವು ಈ ರೀತಿ ಮೂಲಂಗಿ ಹಾಕಿ ಅಕ್ಕಿ ಮಸಾಲೆ ರೊಟ್ಟಿ, ರಾಗಿ ಮಸಾಲೆ ರೊಟ್ಟಿ ಮಾಡಿಕೊಟ್ರೆ ಮೂಲಂಗಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ, ಜೀರಿಗೆನ ಹಾಕಿ ಇದಕ್ಕೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ನಾರ್ಮಲ್ ರಾಗಿ ಹಿಟ್ಟಲ್ಲ, ಬದಲಿಗೆ ಮೊಳಕೆ ಬರೆಸಿ ಹುರಿದು ಮಾಡಿಸಿರೋ ಅಂಥ ಹಿಟ್ಟು, ಸ್ಪ್ರೌಟೆಡ್ ರಾಗಿ ಫ್ಲೋರು ನಮ್ಮಲ್ಲಿ ಸಿಗುತ್ತೆ. ಇದು ಅನಿಮಿಕ್ ಇದ್ದವ್ರಿಗೆ ತುಂಬಾ ಹೆಲ್ಪ್ಫುಲ್ಲು, ಯಾಕೆಂದರೆ ಮೊಳಕೆ ಬರೆಸಿ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಕ್ಯಾಲ್ಶಿಯಮ್, ಐರನ್ ಎಲ್ಲನೂ ಸಹ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾರ್ಮಲ್ ರಾಗಿ ಹಿಟ್ಟನ್ನು ಬಳಸೋದಕ್ಕಿಂತ ಈ ರೀತಿ ಸ್ಪ್ರೌಟೆಡ್ ರಾಗಿ ಹಿಟ್ಟನ್ನು ನೀವು ಬಳಸಿದ್ರೆ ತುಂಬಾ ಒಳ್ಳೆಯದು. ಈ ಹಿಟ್ಟನ್ನು ಕಲಸೋದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಬೇಕು ಅಂತ ನೀರನ್ನು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಹುಚ್ಚೆಳ್ಳೊಂದು ಚಟ್ನಿನೂ ಸಹ ಮಾಡ್ಕೊಂಡಿದ್ದೀನಿ. ಸೊ ಚಟ್ನಿ ರೆಡಿ ಆಯಿತು. ಇಲ್ಲಿ ನೀರು ಬೆಚ್ಚಗಾದ ನಂತರ ಸ್ವಲ್ಪನೇ ಈ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ತೆಳುವಾಗಿ ಕಲಿಸ್ಕೋತೀನಿ, ಏಕೆಂದರೆ ನನಗೆ ರೊಟ್ಟಿ ತೆಳುವಾಗಿ ಇರಬೇಕು. ನಿಮಗೆ ದಪ್ಪ ಬರಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ಬಟರ್ ಪೇಪರ್ ಮೇಲೆ ತಟ್ಟಿ ಮಾಡೋದ್ರಿಂದ ಸ್ವಲ್ಪ ದಪ್ಪ ಆದರೆ ಕೈಗೆ ಸ್ವಲ್ಪ ತೇವ ಮಾಡ್ಕೊಂಡು ನೀರನ್ನ ಹತ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ದಪ್ಪ ಅಂದರೆ ಗಟ್ಟಿ ಇತ್ತು ಅಂತ ಅಂದರೆ ತುಂಬ ಒತ್ತಲಿಕ್ಕಾಗಲ್ಲ. ಸ್ವಲ್ಪ ಹಿಟ್ಟು ಸಾಫ್ಟಾಗಿತ್ತು ಅಂದರೆ ಬೇಗನೆ ಸೈಡಲ್ಲೆಲ್ಲ ತಟ್ಟಿ ಇದನ್ನು ಸಾಫ್ಟ್ ಮಾಡ್ಕೊಬಿಡ್ಬೋದು. ತೆಳುವಾಗಿ ತಟ್ಕೋಬೇಕು. ಇವಾಗ ಬಟರ್ ಪೇಪರ್ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪನೇ ಕೈನ ನೋಡಿ ಈ ರೀತಿ ತೇವ ಮಾಡಿಕೊಂಡು ಸೈಡ್ಸ್ ಎಲ್ಲ ಈ ರೀತಿ ಸ್ವಲ್ಪನೂ ದಪ್ಪ ಇಲ್ಲದೆ ಇರೋ ರೀತಿ ಒತ್ತಿ ಇಟ್ಕೊಳ್ಳಿ. ಈಗ ಕಾದಿರೋವಂಥ ತವಾಗೆ ಈ ಬಟರ್ ಪೇಪರ್ನ ಹಾಕಿ ಒಂದು 20 ಸೆಕೆಂಡ್ ಬಿಟ್ಟರೆ ಸಾಕು. ರೊಟ್ಟಿ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಡಾರ್ಕ್ ಕಲರ್ ಆಗ್ತಾ ಬರುತ್ತೆ ಬೆಂದಿದ್ದಾದ ನಂತರ. ಆನಂತರ ಜಸ್ಟ್ ಈ ರೀತಿ ಎತ್ತಿದ್ರೆ ಸಾಕು, ಸ್ವಲ್ಪನೂ ಪೇಪರು ಸೀಯೋದು ಇಲ್ಲ, ಹಾಗೆಯೇ ಪೇಪರ್ಗೆ ರೊಟ್ಟಿ ಅಂಟೋದೂ ಇಲ್ಲ, ತವಾಗೂ ಅಂಟೋದಿಲ್ಲ, ಸೂಪರಾಗುತ್ತೆ. 20 ಸೆಕೆಂಡ್ ಬಿಟ್ಟಿದ್ದಾದ ನಂತರ ಅದು ಒಂದು ಸೈಡ್ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನೂ ಸಹ ಈ ರೀತಿ ಒತ್ತಿಬಿಟ್ಟು ರೆಡಿ ಮಾಡ್ಕೋಬೋದು. ನಾನು ಈ ಹಿಂದೆ ಎಲ್ಲ 2 ತವ ಇಟ್ಕೊಂಡಿದ್ದೆ. ಒಂದು ತವ ಆದಮೇಲೆ ಇನ್ನೊಂದು ತವದಲ್ಲಿ ರೊಟ್ಟಿ ಮಾಡೋದು ಅಂತ ತುಂಬ ಲೇಟ್ ಆಗ್ತಾಯಿತ್ತು. ಆ್ಯಂಡ್ ಅದಕ್ಕೆ ಗ್ಯಾಸ್ ಕನ್ಸಂಪ್ಷನ್ ತುಂಬಾ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಈ ರೀತಿ ಈ ಬಟರ್ ಪೇಪರ್ ನನಗೆ ಹಾಸನಲ್ಲೇ ಸಿಕ್ಕಿದ್ದು, ತುಂಬ ತಿಕ್ಕಿದೆ ಆ್ಯಂಡ್ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ನೀವು 20 ಸೆಕೆಂಡಲ್ಲ, 1 ನಿಮಿಷ ಹಾಗೇ ತವ ಮೇಲೆ ಬಿಟ್ರೂ ಸಹ ಸೈಡಲ್ಲೂ ಸಹ ಸಿಯೋದಿಲ್ಲ, ಅಷ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು. ಸೊ ಒಂದಾದ್ಮೇಲೆ ಒಂದು ರಾಗಿ ರೊಟ್ಟಿ ಮಾಡ್ಕೊಳ್ತಾನೆ ಇರ್ಬೋದು, ಅಷ್ಟು ಸಖತ್ತಾಗಿ ಬರುತ್ತೆ. ಆ್ಯಂಡ್ ಇದು ರಾಗಿ ರೊಟ್ಟಿನ ರಾಗಿ ದೋಸೆ ಥರ ಮಾಡಿದ್ದೀರಾ, ಇಷ್ಟು ತೆಳುವಾಗಿ ಇಷ್ಟು ಸಾಫ್ಟಾಗಿ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಇವತ್ತು ಈ ತಿಂಡಿ ನಮ್ಮ ಮನೆಯದು ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿದ್ದಿದ್ದು. ರಾಗಿ ರೊಟ್ಟಿ ಜೊತೆ ಹುಚ್ಚೆಳ್ಳು ಚಟ್ನಿ ಕಾಂಬಿನೇಷನ್ ಸಖತ್ತಾಗಿದೆ. ಚಟ್ನಿನೇ ಬೇಕು ಅಂತಲ್ಲ, ಇದ್ರ ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಹಾಗೇನೂ ಸಹ ತಿನ್ಬಿಡ್ಬೋದು. ಜಸ್ಟ್ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಪುಡಿ ಇತ್ತು ಅಂತ ಅಂದರೆ. ಯೂಶಲಿ ರಾಗಿ ಅಲ್ವಾ, ಮಕ್ಕಳು ಸಹ ಇದು ಮಾಡ್ತಾರೆ, ಚಟ್ನಿ ಪುಡಿ ಕೊಟ್ಟರು ಅಂತೂ ಇನ್ನೂ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹುಚ್ಚೆಳ್ಳು ಚಟ್ನಿನ ಮಾಡಿದ್ದೆ. ಸೊ ಬೆಳಗ್ಗೆ ತಿಂಡಿ ಅದಾಗಿತ್ತು. ಇನ್ನು ಮಧ್ಯಾಹ್ನ ಲಂಚ್ಗೆ ಸಿಂಪಲಾಗಿ ಕಾಯೇನು ರುಬ್ಬ ಹಾಕ್ತೇನೆ ಒಂದು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳಿತ್ತು ನೆನೆಸಿರೋ ಅಂಥದ್ದು. ಫ್ರಿಜ್ನಲ್ಲಿ ನಾನು ಎಲ್ಲ ಥರ ಕಾಳುಗಳನ್ನೂ ನೆನೆಸಿ ಫ್ರೀಝರ್ನಲ್ಲಿ ಎತ್ತಿಟ್ಕೊಬಿಟ್ಟಿರ್ತೀನಿ. ಸೊ ಈ ರೀತಿ ಲೇಝಿ ಆಗಿ ಇದ್ದಾಗ ಈ ರೀತಿ ಕಾಳನ್ನು ಬೇಯಿಸ್ಬಿಟ್ಟು ಜಸ್ಟ್ ಸಾಂಬಾರು ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಹಾಕಿ, ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ
ಕಾಳನ್ನು ಬೇಯಿಸ್ಕೊಂಡಿರೋವಂಥ ನೀರನ್ನು ಹಾಕ್ತಾಯಿದ್ದೀನಿ. ಕಾಳನ್ನು ಸಪ್ರೇಟ್ ಇಟ್ಕೋಬೇಕು. ಈ ಬೆಂದಿರೋವಂಥ ಕಾಳನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀರೇನು ಹಾಕ್ಕೋಬೇಡಿ. ಹಾಗೆ ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನೂ ಬೇಡ, ಜಸ್ಟ್ ಪ್ಲೇನ್ ಕಾಳನ್ನು ಮಾತ್ರ ರುಬ್ಕೋಬೇಕು. ತರಿಯಾಗಿ ರುಬ್ಬಬೇಕು. ಸ್ವಲ್ಪ ಕಾಳು ಸಿಗಬೇಕು, ಆ ರೀತಿ ಇರಬೇಕು. ಸೊ ನೋಡಿ, ಇಲ್ಲಿ ತರಿಯಾಗಿ ನಾನು ಸ್ವಲ್ಪನೂ ನೀರೇನು ಹಾಕ್ತೇನೆ ಕಾಳನ್ನು ರುಬ್ಕೊಂಡಿದ್ದೀನಿ. ಅಂದರೆ ಕೋರ್ಸಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಇವಾಗ ಈ ನೀರೆಲ್ಲ ಹಾಕಿರ್ತೀವಲ್ವ ಬಸ್ದು, ಅದಕ್ಕೆ ಹಾಕಿಬಿಟ್ಟು 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಇದು ಧನಿಯಾ ಪುಡಿ ಇವೆರಡೂ ಮಿಕ್ಸ್ ಮಾಡಿದ್ರೆ ಸಾಂಬಾರು ಪುಡಿ ಆಗುತ್ತೆ. ನೀವು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸಾಂಬಾರು ಪುಡಿನ ಹಾಕ್ಕೋಬೋದು. ಎರಡನ್ನೂ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸೊ ನಾವು ಕಾಳನ್ನು ರುಬ್ಬಿ ಹಾಕಿರ್ತೀವಲ್ವ, ಅದು ಕುದೀತಾ ಗಟ್ಟಿಯಾಗುತ್ತೆ ಸಾರು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಮಾನ್ಯ ಮಕ್ಕಳು ಈ ರೀತಿ ಕಾಳು ಸಾಂಬಾರು ಮಾಡಿದಾಗ ಸಾಂಬಾರು ಮಾತ್ರ ತಿನ್ಕೋತಾರೆ, ಅನ್ನ ಜೊತೆ ಕಾಳೆಲ್ಲ ಬಿಟ್ಬಿಡ್ತಾರೆ ಅಂತ ಅಂದಾಗ ಈ ರೀತಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಸೈಡಿಗೆ ತೆಗೆದಿಡೋದಕ್ಕೆ ಅವ್ರಿಗೆ ಕಾಳು ಸಹ ಸಿಗೋದಿಲ್ಲ. ಇದೇ ಕಾಳು ಅಂತ ಅಲ್ಲ, ನೀವು ಸೇಮ್ ಮೆಥಡು ಹುರುಳಿಕಾಳಲ್ಲೂ ಸಹ ಮಾಡ್ಬೋದು. ಅದೂ ಸಹ ಸಖತ್ತಾಗಿ ಬರುತ್ತೆ. ಸೊ ಇಲ್ಲಿ ರಾಜ್ಮುಡಿ ಅಕ್ಕಿ ಜೊತೆ ಕೆಂಪು ರಾಜ್ಮುಡಿ ರೈಸ್ ಜೊತೆಗೆ ನಾನಿಲ್ಲಿ ಈ ಸಾರನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಮಧ್ಯಾಹ್ನದ ಲಂಚ್ ಇದಾಗಿತ್ತು. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಇಷ್ಟು ಸುಲಭನ ಕಡಲೆಕಾಳು ಸಾಂಬಾರು ಮಾಡೋದು ಅಂತ ಅಂದ್ಕೊತಾರೆ. ಈ ಥರನೂ ಮಾಡ್ತಾರಾ ಅಂತಲೂ ಸಹ ಕೆಲವೊಬ್ಬರು ಅಂದ್ಕೊತಾರೆ. ಬಟ್ ನಮಗೆ ಹೇಗೆ ಬೇಕೋ ಆ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಇನ್ನು ರಾತ್ರಿ ಊಟಕ್ಕೆ ಸ್ಪೆಷಲ್ಲಾಗಿ ಏನಿಲ್ಲ, ಅದೇ ಅನ್ನ ಮತ್ತು ತುಪ್ಪ ಸ್ವಲ್ಪ, ಮತ್ತು ಅದೇ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಕ್ಯಾರೆಟ್ ಅಥವಾ ಏನು ಕುಕುಂಬರ್ ಏನೂ ಇಲ್ಲ ಅಂತ ಅಂದರೆ ಒಂದು ಹೀರೆಕಾಯಿ ಇತ್ತು, ಹೀರೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ, ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲ ಹೀರೆಕಾಯಿ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡ್ತು ಅಂದರೆ ಬೆಂಡಾದಂಗೆ ಆಗ್ಬಿಡುತ್ತಲ್ವ, ಹಾಗಾಗಿ ಹೀರೆಕಾಯಿ ಮತ್ತು ಒಂದು ಅರ್ಧ ಆಲೂಗೆಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಜೊತೆಗೆ ಮಜ್ಜಿಗೆ ಮತ್ತು ಹಿತೈಷಿಗೆ ಸ್ವಲ್ಪ ಕಾರ್ನ್ಫ್ಲೇಕ್ಸ್ನ ಏರ್ ಫ್ರೈಡ್ ಮಾಡಿರೋ ಅಂಥದ್ದು ಕಾರ್ನ್ಫ್ಲೇಕ್ಸ್ನ ಹಾಕಿ ಕೊಡ್ತಾಯಿದ್ದೀನಿ. ಸಾಮಾನ್ಯ ಮಕ್ಕಳು ನೆಂಚಕ್ಕೆ ಏನಾದರೂ ಬೇಕೇ ಬೇಕು ಅಂತ ಅಂತಾರಲ್ವ, ಹಾಗಾಗಿ ಎಣ್ಣೆದನ್ನು ಕೊಡೋದ್ರ ಬದಲು ಈ ರೀತಿ ಏರ್ ಫ್ರೈಡ್ ಆಗಿರೋ ಅಂಥದ್ದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ರಾತ್ರಿ ಊಟ ಇದಾಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಿ. ರಾಗಿ ರೊಟ್ಟಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಎರಡೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಮ್ಮಲ್ಲಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಸಹ ಸಿಗುತ್ತೆ. ನೀವು 6 ತಿಂಗಳಿಂದ ಮಕ್ಕಳಿಗೆ ಸರಿ ಮಾಡಲಿಕ್ಕೆ ಶುರು ಮಾಡಿಕೊಡ್ತೀರಾ ನೋಡಿ, ಅದನ್ನು ನೀವು ಈ ಸ್ಪ್ರೌಟೆಡ್ ರಾಗಿ ಫ್ಲೋರ್ನ ಯೂಸ್ ಮಾಡಿ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ರಾಗಿ ದೋಸೆ ಮಾಡ್ಬೋದು, ರಾಗಿ ಇಡ್ಲಿ ಮಾಡ್ಬೋದು, ಈ ರೀತಿ ರಾಗಿ ರೊಟ್ಟಿನ ಮಾಡ್ಬೋದು. ಬೇಡ ಅಂತ ಅಂದರೆ ನೀವು ಮುದ್ದೆನೂ ಸಹ ಮಾಡ್ಕೋಬೋದು. ಅದರಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಬೇಕು ಅಂತ ಅಂದ್ರೂ ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಊಟ ಎಲ್ಲ ಆದ ನಂತರ ಆ್ಯಸ್ ಯೂಶ್ವಲ್ ನಾನು ನೈಟ್ ರೊಟೀನ್ನ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ.